ಅವನಿಗೆ ಆರೋಗ್ಯ ಸರಿ ಇರಲಿಲ್ಲ. ಇದನ್ನು ಕೇಳಿದ ಕೂಡಲೇ ಒಂಥರ ಮನಸ್ಸಿಗೆ ಸಂತೋಷ ಆಯಿತು. ಆ ಬಳಿಕ ದಿನಾಲು ಬಂದು ಕೂತ್ಕೊಂಡು ಇವನ ಭಜನಾದ ಹಾಡ ಕೇಳ್ತಿದ್ದ. ದಿನಗಳು ಹೋದು ಅವನ ಆರೋಗ್ಯ ಬಹಳ ಚಲೋ ಆಯ್ತು. ಮನಸ್ಸೆಲ್ಲ ಅರಳಿತು. ಅವನಿಗೆ ಇಷ್ಟು ಸಂತೋಷ ಆಯ್ತಲ್ಲ, ಇವನಿಗೇನರೇ ಕೊಡಬೇಕು ಅನ್ನಿಸ್ತು. ಅದಕ್ಕೆ ಹೋಗಿ ಒಂದು ಥೈಲಿ ತುಂಬ ತಂದು ಈ ಮನುಷ್ಯನಿಗೆ ಕೊಟ್ಟ, ಈ ಸಂತನಿಗೆ ಕೊಟ್ಟ. ಸಂತ ಅದನ್ನು ಸ್ವೀಕಾರ ಮಾಡಿ ಮನೆಯೊಳಗಿಟ್ಟ. ರಾತ್ರಿ ಮಲ್ಕೊಂಡ, ಎದ್ದ. ಮರುದಿವಸ ಹಾಡು ಬಂದಾಗಿತ್ತು. ಇವ ಹಾಡು ಕೇಳ್ಬೇಕಂತ ಬಂದಿದ್ದ. ಕೊಟ್ಟ ಶ್ರೀಮಂತ. ಯಾಕೋ ಹಾಡನೇ ಇಲ್ಲ ಅಂತವ. ಅದಕ್ಕೆ ಒಂದು ದಿವಸ ಹೋಯ್ತು. ಏನಾರೇ ಆಗಿರಬೇಕು, ಪಾಪ ತೊಂದರೆ ಆಗಿರ್ಬೇಕಂತ ತಿಳ್ಕೊಂಡ. ಒಂದು ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು. ಎಲ್ಲಿವರೆಗೆ ಥೈಲಿ ಇರಲಿಲ್ಲ ಅಲ್ಲಿ ತನಕ ಹಾಡು ಕೇಳ್ತಿದ್ದು. ಇದು ಹೋದ ಬಳಿಕ ಇದು ಬಂದ ಆಯ್ತು. ಒಂದು ದಿವಸ ಶ್ರೀಮಂತ ಮುಂಜಾನೆ ಹಿಂಗೆ ಹೇಳ್ತದ್ದ. ಅವಾಗ ಇವ ಬಾಗಿಲ ಬಡ್ದ. ಯಾರು? ಮಗ್ಗಲಿದ್ದವ ಸಂತ ಬಾಗಿಲ ಬಡ್ದ. ಕೈಯಾಗ ಆ ಚೀಲ ತಂದಿದ್ದ, ಎದರದ್ದು? ರೊಕ್ಕದ್ದು. ಬಾಗಿಲ ಬಡ್ದ. ಇವ ಶ್ರೀಮಂತ ಬಾಗಿಲ ತೆಗೆದ, ನಮಸ್ಕಾರ ಮಾಡಿದ. ಯಾಕೆ, ಏನು 2 ದಿವಸ 3 ದಿವಸ ನೀವು ಹಾಡಲೇ ಇಲ್ಲಲ್ಲ ಅಂದ. ಇದ ನೋಡು, ಹಾಡು ಕೆಡಿಸಿದ್ದಿದ. ಅದಕ್ಕೆ ತಗೊಂಡು ಬಂದೀನಿ. ನಿಂದು ನಿನಗ ಇರಲಿ, ನನ್ನ ಹಾಡು ನನಗ ಇರಲಿ.